ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಮಕ್ಕಳ, ಇವತ್ತು ನಾವು ಪ್ರಥಮ PUC ಕನ್ನಡದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರು ರಚನೆ ಮಾಡಿರುವಂತಹ ಬೋಳೆ ಶಂಕರ ಈ ಒಂದು ನಾಟಕದ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳನ್ನ ಈಗ ನೋಡ್ತಾ ಹೋಗೋಣ. ಫಸ್ಟ್ ಹೆಡಿಂಗ್ ನೋಡಿ, ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಪ್ರಶ್ನೆ 1, ಬೋಳೆ ಶಂಕರನ ಊರು ಯಾವುದು? ಉತ್ತರ, ಬೋಳೆ ಶಂಕರನ ಊರು ಶಿವಾಪುರ. ಪ್ರಶ್ನೆ 2, ಬೋಳೆ ಶಂಕರನ ಅಣ್ಣ ಅತ್ತಿಗೆಯರಿಗೆ ಉಂಟಾದ ಆಸೆ ಯಾವುದು? ಉತ್ತರ, ಬೋಳೆ ಶಂಕರನ ಅಣ್ಣ ಅತ್ತಿಗೆಯರಿಗೆ ಎತ್ತರವಾದ ಬೆಟ್ಟದ ಮೇಲಿನಿಂದ ಕೆಳಕ್ಕೆ ನೆಗೆಯುವ ಆಸೆ ಉಂಟಾಯಿತು. ಪ್ರಶ್ನೆ 3, ಪಿಶಾಚಿಗಳು ಮನುಷ್ಯರನ್ನು ಯಾವುದರ ಮೂಲಕ ಪ್ರವೇಶಿಸುತ್ತವೆ? ಉತ್ತರ, ಪಿಶಾಚಿಗಳು ಮನುಷ್ಯರನ್ನು ಅವರ ದೌರ್ಬಲ್ಯಗಳ ಮೂಲಕ ಪ್ರವೇಶಿಸುತ್ತವೆ. ಪ್ರಶ್ನೆ 4, ಬದುಕಿನ ಬಗ್ಗೆ ಅವನಿಗೆ ಒಂದೂ ತಕರಾರಿಲ್ಲ ಎಂದು ಪಿಶಾಚಿಯು ಯಾರ ಬಗ್ಗೆ ಹೇಳುತ್ತದೆ? ಉತ್ತರ, ಬದುಕಿನ ಬಗ್ಗೆ ಅವನಿಗೆ ಒಂದೂ ತಕರಾರಿಲ್ಲ ಎಂದು ಪಿಶಾಚಿಯು ಬೋಳೆ ಶಂಕರನ ಬಗ್ಗೆ ಹೇಳುತ್ತದೆ. ಪ್ರಶ್ನೆ 5, ಪಿಶಾಚಿಗಳು ಯಾರ ಹೆಸರನ್ನು ಕೇಳಿದರೆ ಹೆದರುತ್ತವೆ? ಉತ್ತರ, ಪಿಶಾಚಿಗಳು ಶಿವನ ಹೆಸರು ಕೇಳಿದರೆ ಹೆದರುತ್ತವೆ. ಪ್ರಶ್ನೆ 6, ಬೋಳೆ ಶಂಕರನ ಹೊಟ್ಟೆನೋವು ಯಾವುದರಿಂದ ಮಾಯವಾಯಿತು? ಉತ್ತರ, ಬೋಳೆ ಶಂಕರನ ಹೊಟ್ಟೆನೋವು ಪಿಶಾಚಿ ಒಂದು ಕೊಟ್ಟ ಬೇರಿನಿಂದ ಮಾಯವಾಯಿತು. ಪಿಶಾಚಿ ಕೊಟ್ಟಂತಹ ಒಂದು ಬೇರಿನಿಂದ ಮಾಯವಾಯಿತು. ಪ್ರಶ್ನೆ 7, ಬೋಳೆ ಶಂಕರ ಎಲ್ಲಿ ಕುಳಿತು ಊಟ ಮಾಡಬೇಕೆಂದು ಅವನ ಅತ್ತಿಗೆ ಹೇಳುತ್ತಾಳೆ? ಉತ್ತರ, ಬೋಳೆ ಶಂಕರ ದನದ ಕೊಟ್ಟಿಗೆಯಲ್ಲಿ ಕುಳಿತು ಊಟ ಮಾಡಬೇಕೆಂದು ಅವನ ಅತ್ತಿಗೆ ಹೇಳುತ್ತಾಳೆ. ಪ್ರಶ್ನೆ 8, ಬೋಳೆ ಶಂಕರನಿಂದ ಬೇರು ಕಿತ್ತುಕೊಳ್ಳಲು ಪಿಶಾಚಿ ಯಾವ ವೇಷದಲ್ಲಿ ಬರುತ್ತದೆ? ಉತ್ತರ, ಬೋಳೆ ಶಂಕರನಿಂದ ಬೇರು ಕಿತ್ತುಕೊಳ್ಳಲು ಪಿಶಾಚಿಯು ಮುದುಕಿಯ ವೇಷದಲ್ಲಿ ಬರುತ್ತದೆ. ಪ್ರಶ್ನೆ 9, ರಾಜಕುಮಾರಿಗೆ ಬಂದ ರೋಗ ಯಾವುದು? ಉತ್ತರ, ರಾಜಕುಮಾರಿಗೆ ಪಿಶಾಚಿ ಹಿಡಿದಿರುವುದರಿಂದ ಹೊಟ್ಟೆ ನೋವಿನ ರೋಗ ಬಂದಿತು. ಪ್ರಶ್ನೆ 10, ಹುಡುಗಿಯರ ಹಾಡಿಗೆ ಬೋಳೆ ಶಂಕರ ಬಹುಮಾನವಾಗಿ ಏನನ್ನು ಕೊಡುವನು? ಉತ್ತರ, ಹುಡುಗಿಯರ ಹಾಡಿಗೆ ಬೋಳೆ ಶಂಕರನು ಚಿನ್ನದ ನಾಣ್ಯಗಳನ್ನು ಬಹುಮಾನವಾಗಿ ಕೊಟ್ಟನು. ಪ್ರಶ್ನೆ 11, ಸೈನಿಕರು ಯಾವುದಕ್ಕೆ ಜಯವಾಗಲಿ ಎಂದು ಹಾಡಿದರು? ಉತ್ತರ, ಸೈನಿಕರು ಕೋವಿಗೆ ಜಯವಾಗಲಿ ಎಂದು ಹಾಡಿದರು. ಪ್ರಶ್ನೆ 12, ಕತ್ತಲೆಯ ನಿಜ ಜನಕನು ಯಾರು? ಉತ್ತರ, ಕತ್ತಲೆಯ ನಿಜ ಜನಕ ಸೈತಾನ್. ಪ್ರಶ್ನೆ 13, ಅಣ್ಣಂದಿರಿಗೆ ಯಾವ ರೋಗ ಹಿಡಿದಿದೆ ಎಂದು ಬೋಳೆ ಶಂಕರ ಹೇಳುತ್ತಾನೆ? ಉತ್ತರ, ಅಣ್ಣಂದಿರಿಗೆ ಅತಿಯಾಸೆಯ ರೋಗ ಹಿಡಿದಿದೆ ಎಂದು ಬೋಳೆ ಶಂಕರ ಹೇಳುತ್ತಾನೆ. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ, 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1, ಬೆಟ್ಟದ ಮೇಲಿನ ದೇವತೆ ಬೋಳೆ ಶಂಕರನ ಅಣ್ಣ ಅತ್ತಿಗೆಯರಿಗೆ ಹೇಗೆ ಕಾಣಿಸುತ್ತದೆ? ಉತ್ತರ, ಬೆಟ್ಟದ ಮೇಲಿನ ದೇವತೆ ಬೋಳೆ ಶಂಕರನ ಅಣ್ಣ ಅತ್ತಿಗೆಯರಿಗೆ ಕೈ ಮಾಡಿ ಕರೆದಂತೆ ದುಂಡಗೆ ಉರಿಯುವ ಕಣ್ಣು, ಹೊಳೆಯೋ ಹಲ್ಲು, ಎತ್ತಿನ ಹಾಗೆ ಕೊಂಬು ಹೊಂದಿದಂತೆ ಕಾಣುತ್ತಿತ್ತು. ಪ್ರಶ್ನೆ 2, ಸಾವುಕಾರಣ್ಣನು ತನ್ನ ಸಹೋದರರಿಗೆ ಆಸ್ತಿಯನ್ನು ಹೇಗೆ ಹಂಚಿದ? ಉತ್ತರ, ಸಾವುಕಾರಣ್ಣ ದುಡ್ಡಿರುವ ಪೆಟ್ಟಿಗೆ ಆಭರಣವನ್ನು ತನ್ನ ಬಳಿಯಲ್ಲೇ ಇಟ್ಟುಕೊಂಡು ಒಳ್ಳೆಯ ಗದ್ದೆ, ತೋಟ, ಹೊಲವನ್ನೆಲ್ಲ ಸರದಾರನಿಗೆ ಕೊಟ್ಟು ನದಿಯ ಹತ್ತಿರದ ಕಲ್ಲು ಮರಡಿ ಭಾಗವನ್ನು ಬೋಳೆ ಶಂಕರನಿಗೆ ಹಂಚಿದನು. ಪ್ರಶ್ನೆ 3, ಸೈತಾನನು 3 ಪಿಶಾಚಿಗಳನ್ನು ಭೂಲೋಕಕ್ಕೆ ಕಳುಹಿಸಿದ್ದು ಏಕೆ? ಉತ್ತರ, ಸೈತಾನನು ಬೋಳೆ ಶಂಕರ ಮತ್ತು ಅವನ ಅಣ್ಣಂದಿರಲ್ಲಿ ವಿರಸ ಹುಟ್ಟಿಸಿ ಮೂವರನ್ನು ನರಕಕ್ಕೆ ಕರೆದು ತರಲು 3 ಪಿಶಾಚಿಗಳನ್ನು ಭೂಲೋಕಕ್ಕೆ ಕಳುಹಿಸಿದನು. ಪ್ರಶ್ನೆ 4, ಕೋಡಂಗಿಯು ತಾನು ಬೆಳಗ್ಗೆಯಿಂದ ಏನೇನು ಕೆಲಸ ಮಾಡಿದೆನೆಂದು ಹೇಳುತ್ತಾನೆ? ಉತ್ತರ, ಕೋಡಂಗಿಯು ತಾನು ಬೆಳಗ್ಗೆಯಿಂದ 18 ರೊಟ್ಟಿ ತಿಂದೆ, 8 ಮುದ್ದೆ ನುಂಗಿದೆ, ಸೊಲಗಿ ಅನ್ನ ಉಂಡೆ, 1 ಗಡಿಗೆ ಅಂಬಲಿ ಕುಡಿದೆ, ಗಡದ್ದಾಗಿ 3 ಗಂಟೆ ನಿದ್ದೆ ಮಾಡಿದೆ ಎಂದು ಹೇಳುತ್ತಾನೆ. ಪ್ರಶ್ನೆ 5, ರಾಜಕುಮಾರಿಯ ಹೊಟ್ಟೆ ನೋವು ವಾಸಿ ಮಾಡುವವರಿಗೆ ಏನು ಬಹುಮಾನ ಕೊಡುವುದಾಗಿ ಡಂಗೂರ ಸಾರಿಸುತ್ತಾನೆ? ಉತ್ತರ,
ರಾಜಕುಮಾರಿಯ ಹೊಟ್ಟೆ ನೋವನ್ನು ಎಂತೆಂತಹ ವೈದ್ಯರು ವಾಸಿ ಮಾಡಲಾಗದೆ ಇದ್ದಾಗ ರಾಜನು ರಾಜಕುಮಾರಿಯ ಹೊಟ್ಟೆ ನೋವು ವಾಸಿ ಮಾಡುವವರಿಗೆ ಇಡೀ ರಾಜ್ಯವನ್ನು ಕೊಡುವುದರ ಜೊತೆಗೆ ರಾಜಕುಮಾರಿಯನ್ನು ವಿವಾಹ ಮಾಡಿಕೊಡುವುದಾಗಿ ಡಂಗೂರ ಸಾರಿಸಿದನು. ಪ್ರಶ್ನೆ 6. ಪಿಶಾಚಿಗಳು ಯಾವುದರಿಂದ ನಾಣ್ಯ ಮತ್ತು ಸಿಪಾಯಿಗಳನ್ನು ಮಾಡಿಕೊಡುತ್ತವೆ? ಉತ್ತರ: ಬೋಳೆಶಂಕರನಿಗೆ ಪಿಶಾಚಿಗಳು ಧಾನ್ಯಗಳಿಂದ ನಾಣ್ಯಗಳನ್ನು, ಹುಲ್ಲಿನಿಂದ ಸಿಪಾಯಿಗಳನ್ನು ಮಾಡಿಕೊಡುತ್ತವೆ. ಅಲ್ಲದೆ ನಾಣ್ಯ ಮಾಡುವ ಸಿಪಾಯಿ ಮತ್ತು ವಿದ್ಯೆಯನ್ನು ಕಲಿಸಿಕೊಟ್ಟದ್ದಲ್ಲದೆ ಮೊದಲಿನ ಸ್ಥಿತಿಗೆ ತರುವ ವಿದ್ಯೆಯನ್ನು ಹೇಳಿಕೊಡುತ್ತವೆ. ಪ್ರಶ್ನೆ 7. ಬೋಳೆಶಂಕರ ಹುಡುಗಿಯರಿಗೆ ಚಿನ್ನ ಕೊಟ್ಟಿದ್ದಕ್ಕೆ ಸಾವ್ಕಾರಣ್ಣನು ಏನು ಹೇಳುತ್ತಾನೆ? ಉತ್ತರ: ಬೋಳೆಶಂಕರ ಹುಡುಗಿಯರಿಗೆ ಚಿನ್ನ ಕೊಟ್ಟಿದ್ದಕ್ಕೆ ಸಾವ್ಕಾರಣ್ಣನು ಎಂಥ ಕೆಲಸ ಮಾಡಿದೆ? ಹುಡುಗಿಯರಿಗೆ ಆಡೋ ಮಕ್ಕಳಿಗೆ ಚಿನ್ನದ ನಾಣ್ಯ ಕೊಟ್ಟೆಯಂತಲ್ಲ, ನನಗೆ ಕೊಡಬಾರದಿತ್ತೆ. ನನಗೆ ತುಸು ಹಣ ಸಿಕ್ಕಿದ್ದರೆ ವ್ಯಾಪಾರ ಮಾಡಿ ಅದು ಪ್ರಪಂಚದ ಮೂಲೆ ಮೂಲೆಯಲ್ಲಿ ಚಿನ್ನದ ಮೊಟ್ಟೆ ಇಡೋ ಹಾಗೆ ಮಾಡ್ತಿದ್ದೆ ಎನ್ನುತ್ತಾನೆ. ಪ್ರಶ್ನೆ 8. ಸೈತಾನನ ಆಗಮನವನ್ನು ಭಾಗವತ ಹೇಗೆ ತಿಳಿಸಿದ್ದಾನೆ? ಉತ್ತರ: ಸೈತಾನನ ಆಗಮನವನ್ನು ಭಾಗವತ ಹೀಗೆ ತಿಳಿಸುತ್ತಾನೆ. ಸರ್ವ ಕೆಡುಕಿನ ಒಡೆಯ ಬಂದನು, ಚಿನ್ನದ ಹಲ್ಲು ಸಿಡಿಯುವಂತೆ ಅಡಗಿಸಿ ನಗುತ್ತಾ, ಚಿತ್ತದಲ್ಲಿ ನರಕಗಳ ಸೃಷ್ಟಿಸಿ ಜೀವರಸಗಳನ್ನು ಬತ್ತಿಸುತ್ತಾ ಕತ್ತಲೆಯ ನಿಜಜನಕ ಬಂದನು. ಪ್ರಶ್ನೆ 9. ಸೈತಾನನಿಗೆ ಮೊದಲ ಪಂಕ್ತಿಯ ಊಟ ನಿರಾಕರಿಸಿದ್ದು ಏಕೆ? ಉತ್ತರ: ಬೋಳೆಶಂಕರನ ರಾಜ್ಯದಲ್ಲಿ ಕೆಲಸ ಮಾಡುವವರಿಗೆ ಮಾತ್ರ ಮೊದಲ ಪಂಕ್ತಿಯಲ್ಲಿ ಊಟ. ಹಾಗಾಗಿ ಮೊದಲ ಪಂಕ್ತಿಯಲ್ಲಿ ಊಟಕ್ಕೆ ಕುಳಿತಿದ್ದ ಸೈತಾನನ ಕೈ ಪರೀಕ್ಷಿಸಿ ಯಾರ ಕೈ ಕೆಲಸ ಮಾಡಿ ಜಡ್ಡುಗಟ್ಟಿಲ್ಲವೋ ಅವರ ಊಟ ಆಮೇಲೆ ಎಂದು ಮೊದಲ ಪಂಕ್ತಿಯ ಊಟವನ್ನು ನೀಡಲು ನಿರಾಕರಿಸಿದನು. ಪ್ರಶ್ನೆ 10. ಬೋಳೆಶಂಕರ ಏನೆಂದು ಡಂಗೂರ ಸಾರಿಸುತ್ತಾನೆ? ಉತ್ತರ: ನಮ್ಮ ರಾಜ್ಯಕ್ಕೆ ಒಬ್ಬ ದೊಡ್ಡ ಮನುಷ್ಯ ಬಂದಿದ್ದಾನೆ. ತಲೆಯಿಂದ ಕೆಲಸ ಮಾಡೋದನ್ನ ಕಲಿಸಿಕೊಡ್ತಾನೆ. ಜನ ಎಲ್ಲರೂ ಊರಾಚೆ ಎತ್ತರವಾದ ಗೋಪುರ ಇದೆಯಲ್ಲ, ಅಲ್ಲಿ ಸೇರಬೇಕು ಎಂದು ಬೋಳೆಶಂಕರ ಡಂಗೂರ ಸಾರಿಸುತ್ತಾನೆ. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ. ಸಂದರ್ಭ ಸಹಿತ ವಿವರಿಸಿ. ಸಂದರ್ಭ 1. ಬ್ಯಾಂಕಿನಲ್ಲಿ ಕೂಡಿಸಿಟ್ಟು ಮದುವೆ ಆದ ಮೇಲೆ ಹೆಂಡತಿಗೆ ಕೊಡ್ತೀನಿ. ಆಯ್ಕೆ: ಈ ಮೇಲಿನ ಮಾತನ್ನು ಡಾಕ್ಟರ್ ಚಂದ್ರಶೇಖರ ಕಂಬಾರವರು ಬರೆದಿರುವ ಬೋಳೆಶಂಕರ ಎಂಬ ನಾಟಕ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ಈ ಮಾತನ್ನು ಕೋಡಂಗಿ ಭಾಗವತನಲ್ಲಿ ಹೇಳುತ್ತಾನೆ. ವಿವರಣೆ: ಕೋಡಂಗಿಯು ತನ್ನ ಯಜಮಾನ ಬೆಪ್ತಕ್ಕಡಿ ಬೋಳೆಶಂಕರನ ಹತ್ತಿರ ಕೆಲಸಕ್ಕಿದ್ದಾಗ ಬಂದ ಸಂಬಳದ ಬಗ್ಗೆ ಭಾಗವತ ಕೇಳಿದಾಗ ದಿನಕ್ಕೆ ಕೆನ್ನೆ ಮೇಲೆ 10 ಏಟು ಎಂದನು. ಆಗ ಭಾಗವತ ದಿನಕ್ಕೆ 10 ವರ್ಷಕ್ಕೆ 3600 ಏಟಾಯ್ತು. ಇಷ್ಟು ಸಂಬಳ ತೆಗೆದುಕೊಂಡು ಏನು ಮಾಡ್ತೀಯಾ ಎಂದಾಗ ಕೋಡಂಗಿಯು ಈ ಮೇಲಿನಂತೆ ಹೇಳುತ್ತಾನೆ. ಸಂದರ್ಭ 2. ಇವನಿಗೇನು ಹೆಂಡತೀನೇ ಮಕ್ಕಳೇ? ಆಯ್ಕೆ: ಈ ಮೇಲಿನ ಮಾತನ್ನು ಡಾಕ್ಟರ್ ಚಂದ್ರಶೇಖರ ಕಂಬಾರವರು ಬರೆದಿರುವ ಬೋಳೆಶಂಕರ ಎಂಬ ನಾಟಕ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ಈ ಮಾತನ್ನು ಸರದಾರನ ಹೆಂಡತಿ ಆಸ್ತಿಯನ್ನು ಹಂಚಿಕೆ ಮಾಡುವ ಸಂದರ್ಭದಲ್ಲಿ ಬೋಳೆಶಂಕರನಿಗೆ ಹೇಳುತ್ತಾಳೆ. ವಿವರಣೆ: ಬೋಳೆಶಂಕರನ ಜೊತೆಯಲ್ಲಿ ಕೆಲಸ ಮಾಡಲು ಅವನ ಅಣ್ಣಂದಿರು ಮತ್ತು ಅವನ ಅತ್ತಿಗೆಯಂದಿರು ಹಿಂಜರಿಯುತ್ತಾರೆ. ಬೋಳೆಶಂಕರನ ಜೊತೆಗಿರುವುದಕ್ಕಿಂತ ಆಸ್ತಿ ಭಾಗ ಮಾಡಿ ಎಲ್ಲರೂ ಹಂಚಿಕೊಂಡು ಬೇರೆ ಬೇರೆ ಜೀವಿಸುವುದು ಒಳಿತು ಎನ್ನುವ ನಿರ್ಧಾರಕ್ಕೆ ಬರುತ್ತಾರೆ. ಆಗ ಸರದಾರನು ಇದಕ್ಕೆ ಪರಿಹಾರವೆಂಬಂತೆ ಬೋಳೆಶಂಕರನಲ್ಲಿ ಆಸ್ತಿಯನ್ನು 3 ಭಾಗ ಮಾಡಿ 1 ಭಾಗ ನೀನು ತೆಗೆದುಕೋ ಎಂದಾಗ ಅಲ್ಲಿಯೇ ಇದ್ದ ಸರದಾರನ ಹೆಂಡತಿ ಈ ಮೇಲಿನಂತೆ ಹೇಳುತ್ತಾಳೆ. ಸಂದರ್ಭ 3. ಕೊಳೆತ ಬಲೆ ಹಾಕಿ ಎಳೆದರೂ ಬರುವಂಥವರು. ಆಯ್ಕೆ: ಈ ಮೇಲಿನ ಮಾತನ್ನು ಡಾಕ್ಟರ್ ಚಂದ್ರಶೇಖರ್ ಕಂಬಾರವರು ಬರೆದಿರುವ ಬೋಳೆಶಂಕರ ಎಂಬ ನಾಟಕ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ಈ ಮಾತನ್ನು ಪಿಶಾಚಿ
ಒಂದು ಬೋಳೇಶಂಕರನ ಅಣ್ಣಂದಿರನ್ನು ಉದ್ದೇಶಿಸಿ ಹೇಳುತ್ತದೆ. ವಿವರಣೆ: ಸೈತಾನ ದೊರೆಯು ಬೋಳೇಶಂಕರ ಮತ್ತು ಅವನ ಅಣ್ಣಂದಿರಲ್ಲಿ ವಿರಸ ಹುಟ್ಟಿಸಿ ಮೂವರನ್ನು ನರಕಕ್ಕೆ ಕರೆದು ತನ್ನಿ ಎಂದು 3 ಪಿಶಾಚಿಗಳನ್ನು ಭೂಲೋಕಕ್ಕೆ ಕಳುಹಿಸುತ್ತಾನೆ. ಆದರೆ 1ನೇ ಪಿಶಾಚಿಯು ಸತತವಾದ ಪ್ರಯತ್ನ ಮಾಡಿದರೂ ಬೋಳೇಶಂಕರ ಸೋಲುವುದಿಲ್ಲ. ಆದರೆ ಅವನ ಅಣ್ಣಂದಿರು ತಕ್ಷಣವೇ ಉಳಿದ ಪಿಶಾಚಿಗಳ ಬುಟ್ಟಿಗೆ ಬಿದ್ದರು. ಆದರೆ ಬೋಳೇಶಂಕರ ಬಿದ್ದಿಲ್ಲ ಎಂದು ಹೇಳುವಾಗ ಈ ಮೇಲಿನ ಮಾತು ಬಂದಿದೆ. ಸಂದರ್ಭ 4. ಒಂದು ಹೊತ್ತು ರೊಟ್ಟಿ ತಿನ್ನದಿದ್ದರೂ ನಾನೇನೂ ಸಾಯುವುದಿಲ್ಲ. ಆಯ್ಕೆ: ಈ ಮೇಲಿನ ಮಾತನ್ನು ಡಾ. ಚಂದ್ರಶೇಖರ್ ಕಂಬಾರ್ ಅವರು ಬರೆದಿರುವ ಬೋಳೇಶಂಕರ ಎಂಬ ನಾಟಕ ಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಸಂದರ್ಭ: ಈ ಮಾತನ್ನು ಬೋಳೇಶಂಕರ ಹೇಳುತ್ತಾನೆ. ವಿವರಣೆ: ಪಿಶಾಚಿಯು ಬೋಳೇಶಂಕರ ಅವನ ಅಣ್ಣಂದಿರ ಜೊತೆ ಜಗಳವಾಡುತ್ತಾನೆ ಅಂದುಕೊಂಡಿತ್ತು. ಆದರೆ ಹಾಗಾಗದೆ ಅಣ್ಣಂದಿರು ಕೇಳಿದ್ದನ್ನೆಲ್ಲ ಅವನು ಕೊಟ್ಟುಬಿಡುತ್ತಾನೆ. ಆಗ ಅದು ಮತ್ತೊಂದು ಪ್ರಯತ್ನ ಎನ್ನುವಂತೆ ಬೋಳೇಶಂಕರನು ಮರದ ನೆರಳಿನಲ್ಲಿಟ್ಟಿದ್ದ ರೊಟ್ಟಿಯನ್ನು ಕದಿಯಲು ಮುಂದಾಗುತ್ತದೆ. ಹಸಿದು ಬಂದು ರೊಟ್ಟಿ ಯಾರು ಕದ್ದರು ಅಂತ ವಾಚಾಮಗೋಚರ ಬೈದಾಡುತ್ತಾನೆ. ಅಷ್ಟಾದರೆ ಅವನ ಮನಸ್ಸನ್ನು ಒಂದೇ ಮಾರ್ಗವಾಗಿ ಪ್ರವೇಶಿಸಬಹುದು ಎಂಬುದು ಅದರ ಯೋಜನೆಯಾಗಿತ್ತು. ಆದರೆ ಹಸಿದು ಬಂದ ಬೋಳೇಶಂಕರ ರೊಟ್ಟಿಯನ್ನು ಹುಡುಕಿ ಕಾಣದಾಗ ಈ ಮೇಲಿನಂತೆ ಹೇಳುತ್ತಾನೆ. ಸಂದರ್ಭ 5. ನಾನೇನಾದರೂ ರಾಜನಾದರೆ ನಿಮ್ಮಂಥ ಸೋಂಬೇರಿಗಳಿಗೆ ಊಟ ಹಾಕೋದೇ ಇಲ್ಲ. ಆಯ್ಕೆ: ಈ ಮೇಲಿನ ಮಾತನ್ನು ಡಾ. ಚಂದ್ರಶೇಖರ ಕಂಬಾರ್ ಅವರು ಬರೆದಿರುವ ಬೋಳೇಶಂಕರ ಎಂಬ ನಾಟಕದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಸಂದರ್ಭ: ಪಿಶಾಚಿ 1ರಲ್ಲಿ ಬೋಳೇಶಂಕರ ಆಕ್ರೋಶದಿಂದ ಹೇಳುವ ಮಾತು ಇದಾಗಿದೆ. ವಿವರಣೆ: ಪಿಶಾಚಿ 1 ಬೋಳೇಶಂಕರನ ಜೊತೆ ಆಟ ಆಡೋಣ ಎಂದು 2 ಸೇರಿ 5 ಆಟ ಆಡುವ ಎನ್ನುತ್ತದೆ. ಆದರೆ ಬೋಳೇಶಂಕರ ಅದರ ಮಾತಿಗೆ ಒಪ್ಪುವುದಿಲ್ಲ. ಬದಲಾಗಿ ನೀನೇನು ಕೆಲಸ ಮಾಡ್ತೀಯಾ ಎಂದು ಪಿಶಾಚಿಗೆ ಕೇಳುತ್ತಾನೆ. ಆಗ ಪಿಶಾಚಿ ಕೆಲಸ ಯಾಕೆ ಮಾಡಬೇಕು ಎನ್ನುತ್ತದೆ. ನಂತರ ಕಳೆಯೋ ಆಟ ಆಡೋಣ ಎಂದು ಪಿಶಾಚಿ ಹೇಳಿದಾಗ, ನೋಡು, ನಿನ್ನ ಹತ್ತಿರ 10 ರೂಪಾಯಿ ಇದೆ. 5 ನನಗೆ ಕೊಟ್ಟರೆ ಎಷ್ಟುಳಿತು ಹೇಳು ಎಂದಾಗ ಬೋಳೇಶಂಕರ 10 ಹೇಗೆಂದರೆ ನಿನಗೆ 5 ರೂಪಾಯಿ ಕೊಡುವುದಿಲ್ಲ ಎಂದಾಗ ಪಿಶಾಚಿ, ನೀನು ಕೊಡದಿದ್ದರೆ ನಾನು ಕದೀತೀನಿ, ಕದ್ದರೆ ಕೈ ಮುರಿತೀನಿ, ಏನಂದೆ, ಇಲ್ಲಿಂದ ತೊಲಗದಿದ್ದರೆ ಕಾಲು ಮುರಿತೀನಿ ಎನ್ನುವಾಗ ಮೇಲಿನ ಮಾತು ಬಂದಿದೆ. ಸಂದರ್ಭ 6. ಹೆಣ್ಣಿದ್ದ ಮನೆಯ ಸೌಭಾಗ್ಯವೇ ಬೇರೆ. ಆಯ್ಕೆ: ಈ ಮೇಲಿನ ಮಾತನ್ನು ಡಾ. ಚಂದ್ರಶೇಖರ ಕಂಬಾರ್ ಅವರು ಬರೆದಿರುವ ಬೋಳೇಶಂಕರ ಎಂಬ ನಾಟಕ ಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಸಂದರ್ಭ: ಬೋಳೇಶಂಕರ ತನ್ನ ಅತ್ತಿಗೆಯಂದಿರು ಮರಳಿ ಬಂದ ಸಂದರ್ಭದಲ್ಲಿ ಹೇಳುವ ಮಾತು ಇದಾಗಿದೆ. ವಿವರಣೆ: ಬೋಳೇಶಂಕರ ಊಟ ಮಾಡಲು ಬರುವಾಗ ಅವನ ಜೊತೆ ಊಟ ಮಾಡುವುದಕ್ಕೆ ಅವನ ಅತ್ತಿಗೆಯರು ಹಿಂಜರಿಯುತ್ತಾರೆ. ಅವರ ಗಂಡಂದಿರು ಕೂಡ ಊಟ ಮಾಡುವುದಕ್ಕೆ ಬಿಡುವುದಿಲ್ಲ. ಆಗ ಬಂದ ಬೋಳೇಶಂಕರ, ಇಂತಹ ಸುದಿನ ಬರೋದು ಅಪರೂಪ, ಬನ್ನಿ ಅಣ್ಣ ತಮ್ಮಂದಿರು ಒಟ್ಟಿಗೆ ಊಟ ಮಾಡೋಣ ಎನ್ನುತ್ತಾನೆ. ಆಗ ಈ ಮೇಲಿನ ಮಾತು ಹೇಳುವನು. ಸಂದರ್ಭ 7. ಹಸಿರು ಸಾಮ್ರಾಜ್ಯದ ನಮ್ರ ಪ್ರಜೆ ಕಾಣಯ್ಯ ನಾನು. ಆಯ್ಕೆ: ಈ ಮೇಲಿನ ಮಾತನ್ನು ಡಾ. ಚಂದ್ರಶೇಖರ್ ಕಂಬಾರ್ ಅವರು ಬರೆದಿರುವ ಬೋಳೇಶಂಕರ ಎಂಬ ನಾಟಕ ಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಸಂದರ್ಭ: ಈ ಮಾತನ್ನು ಬೋಳೇಶಂಕರ ಕೋಡಂಗಿಗೆ ಹೇಳುವನು. ವಿವರಣೆ: ಬೋಳೇಶಂಕರ ಹಸಿರನ್ನು ತೋರಿಸಿ, ಹಸಿರನ್ನು ಪ್ರೀತಿಸಬೇಕಾದರೆ ನೀನು ಪುಸ್ತಕದ ಭಾಷೆಯಲ್ಲಿ ಸಮರ್ಥಿಸಿಕೊಳ್ಳಬೇಕಾದ್ದಿಲ್ಲ. ಅಂತಃಕರಣ ತೆರೆದರೆ ಸಾಕು, ಅದು ಒಳಗೆ ಪ್ರವೇಶಿಸುತ್ತದೆ. ಒಳಗಿನ ಕೊಳೆ ತೊಳೆದು ಹೃದಯವನ್ನು ಪರಿಶುದ್ಧವಾದ ಸ್ವಚ್ಛವಾದ ಕೊಳದ ಥರ ಮಾಡುತ್ತದೆ. ಅಯ್ಯ ಕೋಡಂಗಿ, ಹಸಿರು ಸಾಮ್ರಾಜ್ಯದ ನಮ್ರ ಪ್ರಜೆ ಕಾಣಯ್ಯ ನಾನು ಎಂದು ಬೋಳೇಶಂಕರ ಮೇಲಿನಂತೆ ಹೇಳುವನು.
ದುಡಿಮೆಗೆ ಬೋಳೇಶಂಕರ ಮೊದಲ ಪ್ರಾಶಸ್ತ್ಯ ನೀಡಿದ್ದ ಎಂಬುದು ಇಲ್ಲಿ ವ್ಯಕ್ತವಾಗುತ್ತದೆ. ಸಂದರ್ಭ 8. ರಾಜಕುಮಾರಿಗೆ ಬಂದಿರೋದು ರಾಜರೋಗ. ಆಯ್ಕೆ: ಈ ಮೇಲಿನ ಮಾತನ್ನು ಡಾಕ್ಟರ್ ಚಂದ್ರಶೇಖರ ಕಂಬಾರವರು ಬರೆದಿರುವ ಬೋಳೇಶಂಕರ ಎಂಬ ನಾಟಕ ಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಸಂದರ್ಭ: ಈ ಮೇಲಿನ ಮಾತನ್ನು ಮಂತ್ರಿಯು ಹೇಳುತ್ತಾನೆ. ವಿವರಣೆ: ರಾಜಕುಮಾರಿಯು ಹೊಟ್ಟೆ ನೋವಿನಿಂದ ನರಳುತ್ತಾ ಇರುತ್ತಾಳೆ. ಆಗ ರಾಜನು ಮಂತ್ರಿಯಲ್ಲಿ ವೈದ್ಯರು ಸಿಕ್ಕಲಿಲ್ಲವೇ ಎಂದಾಗ ಮಂತ್ರಿ, ಇಲ್ಲ ಪ್ರಭುಗಳೇ, ಯಾವ ವೈದ್ಯರ ಮದ್ದು ಪರಿಣಾಮ ಬೀರಲಿಲ್ಲ. ಆಗ ರಾಜರೋಗ ವಾಸಿ ಮಾಡಿದವರಿಗೆ ಇಡೀ ರಾಜ್ಯ ಹಾಗೂ ರಾಜಕುಮಾರಿಯನ್ನು ಕೊಟ್ಟು ಮದುವೆ ಮಾಡಿಸುತ್ತೀನಿ ಎಂದು ಡಂಗುರ ಸಾರಿಸಲು ಹೇಳಿದಾಗ ಮಂತ್ರಿ ಹೊರಡಲು ಸೇವಕನು ಬಂದು ಬೆಪ್ತಕ್ಕಡಿ ಬೋಳೇಶಂಕರನ ಹತ್ತಿರ ಮದ್ದಿದೆಯಂತೆ ಎನ್ನುತ್ತಾನೆ. ಆಗ ಮಂತ್ರಿಯು ಈ ಮೇಲಿನ ಮಾತನ್ನು ಹೇಳುತ್ತಾನೆ. ಸಂದರ್ಭ 9. ರಾಜ ರಾಣಿಯರಿಂದ ಹಿಡಿದು ಎಲ್ಲರೂ ದುಡಿಯುತ್ತಾರೆ. ಆಯ್ಕೆ: ಈ ಮೇಲಿನ ಮಾತನ್ನು ಡಾಕ್ಟರ್ ಚಂದ್ರಶೇಖರ್ ಕಂಬಾರವರು ಬರೆದಿರುವ ಬೋಳೇಶಂಕರ ಎಂಬ ನಾಟಕ ಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಸಂದರ್ಭ: ಈ ಮಾತನ್ನು ಬೋಳೇಶಂಕರ ಹೇಳುತ್ತಾನೆ. ವಿವರಣೆ: ಬೋಳೇಶಂಕರನು ಕೊಟ್ಟ ಔಷಧಿಯಿಂದ ರಾಜಕುಮಾರಿಯ ಹೊಟ್ಟೆ ನೋವು ಗುಣವಾಯಿತೆಂದು ಮಂತ್ರಿಯು ಬೋಳೇಶಂಕರನನ್ನು ರಾಜನಾಗಿ ಹಾಗೂ ರಾಜಕುಮಾರಿಯನ್ನು ಮದುವೆಯಾಗಬೇಕೆಂದು ಹೇಳುವನು. ಆಗ ಬೋಳೇಶಂಕರ, ಇದು ಏಕಪಕ್ಷೀಯ ನಿರ್ಧಾರ. ನನ್ನದೇ ಆದ ಕೆಲವು ನಿಯಮಗಳಿವೆ. ನಾನು ರಾಜನಾದರೆ ಸೈನ್ಯ ಇರುವುದಿಲ್ಲ, ತೆರಿಗೆ ನಾಣ್ಯಗಳೂ ಇರುವುದಿಲ್ಲ. ರಾಜ ರಾಣಿಯರಿಂದ ಹಿಡಿದು ಎಲ್ಲರೂ ದುಡಿಯುತ್ತಾರೆ ಎಂದು ತನ್ನ ನಿಲುವನ್ನು ವ್ಯಕ್ತಪಡಿಸುವಾಗ ಈ ಮೇಲಿನ ಮಾತು ಬಂದಿದೆ. ಸಂದರ್ಭ 10. ದಾರಿ ತಪ್ಪಿದವರಿಗೆ ಗಾದೆ ಬಲ್ಲವರು ಬುದ್ಧಿ ಹೇಳುತ್ತಾರೆ. ಆಯ್ಕೆ: ಈ ಮೇಲಿನ ಮಾತನ್ನು ಡಾಕ್ಟರ್ ಚಂದ್ರಶೇಖರ್ ಕಂಬಾರವರು ಬರೆದಿರುವ ಬೋಳೇಶಂಕರ ಎಂಬ ನಾಟಕ ಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಸಂದರ್ಭ: ಈ ಮಾತನ್ನು ಬೋಳೇಶಂಕರ ಮಂತ್ರಿಯಲ್ಲಿ ಹೇಳುತ್ತಾನೆ. ವಿವರಣೆ: ಬೋಳೇಶಂಕರನು ಮಂತ್ರಿಯಲ್ಲಿ ತಾನು ರಾಜನಾದರೆ ಎಲ್ಲರೂ ದುಡಿಯಬೇಕು, ಸೈನ್ಯ ಇರಬಾರದು ಎಂದಾಗ ಮಂತ್ರಿಗಳು ಪ್ರಜೆಗಳ ರಕ್ಷಣೆಗೆ ಸೈನ್ಯ ಬೇಡವೇ ಎಂದಾಗ ಬೋಳೇಶಂಕರ ಹೀಗೆ ಹೇಳುತ್ತಾನೆ. ಬಂದವರು ಏನು ಕೊಳ್ಳೆ ಹೊಡೆಯುತ್ತಾರೆ? ನಾಣ್ಯಗಳೇ ಇಲ್ಲ ಎಂದರೆ ಏನು ಕಳ್ಳತನ ಮಾಡುವರು? ಕಾನೂನು ರಕ್ಷಣೆ ಎಂದು ಮಂತ್ರಿ ಹೇಳಿದಾಗ ಬೋಳೇಶಂಕರ ಪ್ರತಿಕ್ರಿಯಿಸುತ್ತಾ ಈ ಮೇಲಿನ ಮಾತನ್ನು ಹೇಳುತ್ತಾನೆ. ಸಂದರ್ಭ 11. ಚಿನ್ನ ತಿಂದು ಬದುಕಲಾಗುತ್ತಾ? ಆಯ್ಕೆ: ಈ ಮೇಲಿನ ಮಾತನ್ನು ಡಾಕ್ಟರ್ ಚಂದ್ರಶೇಖರ್ ಕಂಬಾರವರು ಬರೆದಿರುವ ಬೋಳೇಶಂಕರ ಎಂಬ ನಾಟಕ ಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಸಂದರ್ಭ: ಬೋಳೇಶಂಕರ ಸಹೋದರ ಡಬ್ಬುವಿಗೆ ಹೇಳುವ ಮಾತಿದು. ವಿವರಣೆ: ಬೋಳೇಶಂಕರ ಚಿನ್ನದ ನಾಣ್ಯಗಳನ್ನು ಡಬ್ಬುಗೆ ಕೊಟ್ಟಾಗ ಅವನಿಗೆ ಅನುಮಾನವಾಗಿ ನಿಜವಾದ ಚಿನ್ನವೆಂದು ಸಂತೋಷಪಟ್ಟನು. ಬೋಳೇಶಂಕರ ಈ ಚಿನ್ನವನ್ನು ಮತ್ತೆ ಧಾನ್ಯ ಮಾಡಲೇ ಎಂದಾಗ ಡಬ್ಬು, ಬೇಡ ಬೇಡ, ಚಿನ್ನ ಸಾಕನ್ನೋದುಂಟೆ ಎಂದಾಗ ಬೋಳೇಶಂಕರ ಈ ಮೇಲಿನ ಮಾತನ್ನು ಹೇಳುವನು. ಸಂದರ್ಭ 12. ಜನ ಎಲ್ಲಿ ಸೇರಿದರೆ ಅಲ್ಲೇ ದರ್ಬಾರು. ಆಯ್ಕೆ: ಈ ಮೇಲಿನ ಮಾತನ್ನು ಡಾಕ್ಟರ್ ಚಂದ್ರಶೇಖರ್ ಕಂಬಾರವರು ಬರೆದಿರುವ ಬೋಳೇಶಂಕರ ಎಂಬ ನಾಟಕ ಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಸಂದರ್ಭ: ಬೋಳೇಶಂಕರ ಹೇಳುವ ಮಾತಿದು. ವಿವರಣೆ: ಬೋಳೇಶಂಕರನನ್ನು ನೋಡಲು ಅಣ್ಣಂದಿರು ಬರುವರು. ಇಬ್ಬರು ಸಂತೋಷದಿಂದ, ಇದೇನು ತಮ್ಮ, ನೀನು ರಾಜನಾಗಿದ್ದನು ಎಂದು ಕೇಳಿ ಬಹಳ ಸಂತೋಷವಾಯಿತು. ಆಗಾಗ ಸಂತೋಷಪಡುವುದು ಆರೋಗ್ಯಕ್ಕೆ ಒಳ್ಳೆಯದು ಎಂದಾಗ ಸಾವ್ಕಾರ, ಇದೇ ಏನಪ್ಪ ನಿನ್ನ ದರ್ಬಾರು ಎಂದಾಗ ಬೋಳೇಶಂಕರ ಈ ಮೇಲಿನ ಮಾತನ್ನು ಹೇಳುವನು. ಸಂದರ್ಭ 13. ನಾವು ಜಗಳದ ಭಾಷೆ ಆಡಿದರೆ ಅವರು ಸ್ನೇಹದ ಭಾಷೆ ಆಡುತ್ತಾರೆ. ಆಯ್ಕೆ: ಈ ಮೇಲಿನ ಮಾತನ್ನು ಡಾಕ್ಟರ್ ಚಂದ್ರಶೇಖರ್ ಕಂಬಾರವರು ಬರೆದಿರುವ ಬೋಳೇಶಂಕರ ಎಂಬ ನಾಟಕ ಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಸಂದರ್ಭ:
ಸೈನಿಕರು ಹೇಳುವಂತಹ ಮಾತಿದು. ವಿವರಣೆ: ಸೈತಾನನು ಬೋಳೇಶಂಕರನ ಮೇಲೆ ಯುದ್ಧ ಮಾಡಿ ಎಂದಾಗ ಸೈನಿಕರು ಸಾಧ್ಯವಿಲ್ಲ ಎನ್ನುವರು. ಏಕೆಂದರೆ ಊರಿನಲ್ಲಿ ಸೈನಿಕರೇ ಇಲ್ಲ, ಜನರು ನಮ್ಮನ್ನು ಹಳೆಯ ಸ್ನೇಹಿತರಂತೆ ಮಾತನಾಡಿಸುತ್ತಾರೆ ಎಂದಾಗ ಸೈತಾನನು, ಇವು ಸೈನಿಕನಾಡುವ ಮಾತುಗಳೇನು? ಕೈಯಲ್ಲಿ ಬಂದೂಕು ಇದ್ದರೂ ಒಂದು ಕ್ಷುದ್ರ ಜಗಳ ಕೂಡ ಆಡಿ ಬರದವನು ಸೈನಿಕನೇ ಎಂದಾಗ ಸೈನಿಕರು ಈ ಮೇಲಿನ ಮಾತನ್ನು ಹೇಳುವನು. ಸಂದರ್ಭ 14. ಕೆಲಸ ಮಾಡಿದವರು ಊಟ ಮಾಡಿದ ನಂತರ ಸೋಮಾರಿಗಳ ಊಟ. ಆಯ್ಕೆ: ಈ ಮೇಲಿನ ಮಾತನ್ನು ಡಾಕ್ಟರ್ ಚಂದ್ರಶೇಖರ್ ಕಂಬಾರವರು ಬರೆದಿರುವ ಬೋಳೇಶಂಕರ ಎಂಬ ನಾಟಕ ಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಸಂದರ್ಭ: ಬೋಳೇಶಂಕರ ಸೈತಾನನಲ್ಲಿ ಹೇಳುವ ಮಾತಿದು. ವಿವರಣೆ: ದುಡಿದವರಿಗೆ ಮಾತ್ರ ಆಹಾರ ಮೊದಲು ಎನ್ನುವ ಸಂಪ್ರದಾಯ ರಾಣಿಯು ತಿಳಿದಿದ್ದಳು. ಕೋಡಂಗಿ ಮತ್ತು ಸೈತಾನನು ಊಟಕ್ಕೆ ಬಂದಿರುತ್ತಾರೆ. ಆಗ ಬೋಳೇಶಂಕರನು ಅವರಿಗೆ ಊಟದ ಪಂಕ್ತಿಯಲ್ಲಿ ಕೂರಲು ಹೇಳಿದಾಗ ರಾಜಕುಮಾರಿ, ಅಯ್ಯ, ನಿನ್ನ ಕೈ ತೋರಿಸು ನೋಡೋಣ ಎಂದಾಗ ಸೈತಾನನ ಕೈ ನೋಡಿ, ತಪ್ಪು ತಿಳಿಬೇಡಪ್ಪ, ಸ್ವಲ್ಪ ನಿಧಾನಿಸಿ ಆಮೇಲಿನ ಪಂಕ್ತಿಯಲ್ಲಿ ಕೂಡು, ಈ ಜನ ಊಟ ಮಾಡಿದ ಮೇಲೆ ನಿನ್ನ ಸರದಿ ಎಂದಾಗ ಬೋಳೇಶಂಕರ, ಯಾರ ಕೈ ಕೆಲಸ ಮಾಡಿ ಜಿಡ್ಡುಗಟ್ಟಿಲ್ಲವೋ ಅವರ ಊಟ ಆಮೇಲೆ ಎನ್ನುವಾಗ ಈ ಮೇಲಿನ ಮಾತನ್ನು ಬೋಳೇಶಂಕರನು ಹೇಳುವನು. ಸಂದರ್ಭ 15. ತಲೆಯಿಂದ ಕೆಲಸ ಮಾಡುವುದು ಹೇಗೆಂದು ನಿಮಗೆ ಹೇಳಿಕೊಡುತ್ತೇನೆ. ಆಯ್ಕೆ: ಈ ಮೇಲಿನ ಮಾತನ್ನು ಡಾಕ್ಟರ್ ಚಂದ್ರಶೇಖರ್ ಕಂಬಾರವರು ಬರೆದಿರುವ ಬೋಳೇಶಂಕರ ಎಂಬ ನಾಟಕ ಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಸಂದರ್ಭ: ಸೈತಾನ ಹೇಳುವ ಮಾತಿದು. ವಿವರಣೆ: ಸೈತಾನನು ಬೋಳೇಶಂಕರನಿಗೆ, ನಿನ್ನ ರಾಜ್ಯದಲ್ಲಿ ಪ್ರತಿಯೊಬ್ಬನು ಕೈಯಿಂದ ಕೆಲಸ ಮಾಡಬೇಕೆ? ಬುದ್ಧಿವಂತರು ಯಾವುದರಿಂದ ಕೆಲಸ ಮಾಡುತ್ತಾರೆ ಗೊತ್ತಾ ಎಂದಾಗ ಬೋಳೇಶಂಕರ, ನಾವು ಬೆಪ್ತಕ್ಕಡಿಗಳು, ನಮಗೆ ಹೇಗೆ ತಿಳಿಯಬೇಕು? ನಮ್ಮ ಕೆಲಸವೆಲ್ಲ ಕೈಗಳಿಂದ, ಬೆನ್ನಿನಿಂದ ಎಂದಾಗ ಸೈತಾನನು, ನೀವು ಬೆಪ್ತಕ್ಕಡಿಗಳಾಗಿರೋದೇ ಅದಕ್ಕೆ ಕಾರಣ ಎಂದಾಗ ಈ ಮೇಲಿನ ಸೈತಾನನು ಬೋಳೇಶಂಕರನಿಗೆ ಹೇಳುವನು. ಸಂದರ್ಭ 16. ಬಂಧುಗಳೇ, ಚರಿತ್ರೆ ಮುಂದೆ ಮುಂದೆ ಹೋಗುತ್ತದೆ, ಹಿಂದೆ ಹಿಂದಲ್ಲ. ಆಯ್ಕೆ: ಈ ಮೇಲಿನ ಮಾತನ್ನು ಡಾಕ್ಟರ್ ಚಂದ್ರಶೇಖರ್ ಕಂಬಾರವರು ಬರೆದಿರುವ ಬೋಳೇಶಂಕರ ಎಂಬ ನಾಟಕ ಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಸಂದರ್ಭ: ನಾಟಕದ ಕೊನೆಯಲ್ಲಿ ಸೈತಾನ ಜನರಲ್ಲಿ ಹೇಳುವಂತಹ ಮಾತಿದು. ವಿವರಣೆ: ಎತ್ತರವಾದ ಗೋಪುರದ ಮೇಲೆ ನಿಂತು ಸೈತಾನನು ಜನರನ್ನು ಹೀಗೆ ಹೇಳುವನು. ಬೆಪ್ತಕ್ಕಡಿ ಬಂಧುಗಳೇ, ನಮ್ಮ ಮಾತನ್ನು ಕೇಳಿರಿ, ನೀವು ನಗರದ ಸುಖಗಳಿಂದ ವಂಚಿತರಾಗಿದ್ದೀರಿ. ನೀವು ಒಮ್ಮೆ ತಲೆಯ ಬೆಲೆ ತಿಳಿದಿರಾದರೆ ಸ್ವರ್ಗದ ಸುಖಗಳನ್ನು ಸೂರೆ ಮಾಡುವ ಸಿಟಿ ಕಟ್ಟಬಹುದು. ಸುಖಗಳ ಸಂಖ್ಯೆ ಹಾಗೂ ದಾಹಗಳನ್ನು ದಿನದಿನಕ್ಕೆ ಹೆಚ್ಚಿಸುವ ಸಿಟಿ ಕಟ್ಟಬಹುದು. ಶ್ರಮವನ್ನೇ ವಿನಿಯೋಗಿಸೋದು ಅಂದರೆ ನಾಗರಿಕತೆಯನ್ನು ಆದಿಮ ಸ್ಥಿತಿಗೆ ಒಯ್ಯೋದು ಎನ್ನುವಾಗ ಈ ಮೇಲಿನ ಮಾತು ಬಂದಿದೆ. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ. 5 ವಾಕ್ಯದಲ್ಲಿ ಉತ್ತರಿಸಿರಿ. ಪ್ರಶ್ನೆ 1. ಬೋಳೇಶಂಕರ ಮತ್ತು ಅವನ ಅಣ್ಣಂದಿರನ್ನು ಭಾಗವತರು ಹೇಗೆ ಪರಿಚಯಿಸುತ್ತಾರೆ? ಉತ್ತರ: ಬೋಳೇಶಂಕರ ಮತ್ತು ಅವನ ಅಣ್ಣಂದಿರು ಶಿವಾಪುರದಲ್ಲಿ ವಾಸವಾಗಿದ್ದರು. ದೊಡ್ಡವನು ಸರದಾರ ಸೋಮಣ್ಣ. ಆಳೋದಕ್ಕೆ ಹುಟ್ಟಿದವನು, ಕುರಿ ಕೋಳಿ ಕೊಂದವನು. ಅವು ಸಿಗದಿದ್ದರೆ ಮತ್ತು ಸಾಧ್ಯವಾದರೆ ಮನುಷ್ಯರನ್ನು ಕೊಲ್ಲಬಲ್ಲವನು. ಎರಡನೆಯವನು ಸಾವುಕಾರ ಕಾಮಣ್ಣ. ಹೊಟ್ಟೆ ಮಜಬೂತಣ್ಣ. ಅದಕ್ಕೆ ಅವನ ಉರ್ಫ್ ನಾಮ ಡಬ್ಬಣ್ಣ. ಎಣಿಸೋದರಲ್ಲಿ ಜಾಣ. ಹಸು ಎಣಿಸುತ್ತಾನೆ, ಹಣ ಎಣಿಸುತ್ತಾನೆ. ಯಾರ್ಯಾರ ಜಮೀನು ಎಷ್ಟೆಕರೆ ಇದೆ ಎಂದರೆ ತಕ್ಷಣವೇ ಅಂಕಿ ಅಂಶದಿಂದ ಹೇಳುವನು. ಇನ್ನು ಮೂರನೆಯವನು ಬೆಪ್ತಕ್ಕಡಿ ಬೋಳೇಶಂಕರ. ಅವನಿಗೆ ಅವನಾಯ್ತು, ಭೂಮಿ ಸೀಮೆ ಆಯ್ತು, ಮಳೆ ಬೆಳೆ ಆಯ್ತು. ಒಂದು ನೊಣ ನೋಯಿಸಿದವನಲ್ಲ. ಮಳೆ ಬರುವುದನ್ನು 1 ವಾರಕ್ಕೆ ಮುಂಚೆನೇ ಹೇಳಬಲ್ಲ. ನಿಂತ ನೀರಿಗೆ
ಹರಿಯೋದಕ್ಕೆ ಕಾಲುವೆ ತೋಡಬಲ್ಲ. ಹಕ್ಕಿ ಹಾಡಿನ ಅರ್ಥ ಹೇಳಬಲ್ಲ. ಹೂವಿಗೆ ಬೀಳುವ ಕನಸು ಹೇಳಬಲ್ಲ. ಇನ್ನೇನಪ್ಪ ಅಂದರೆ ಕೈ ಬೆರಳಿಲ್ಲದೆ ಎಣಿಸೋಕೆ ಬರೋದಿಲ್ಲ ಎಂದು ಬೋಳೇಶಂಕರ ಮತ್ತು ಅವನ ಅಣ್ಣಂದಿರನ್ನು ಭಾಗವತರು ಪರಿಚಯಿಸುತ್ತಾರೆ. ಪ್ರಶ್ನೆ 2 ನೋಡಿ ಮಕ್ಕಳ. ಬೋಳೇಶಂಕರನ ಅಣ್ಣಂದಿರೇ ವಾಸಿ ಎಂದು ಪಿಶಾಚಿ ಹೇಳಲು ಕಾರಣವೇನು? ಉತ್ತರ: ಸೈತಾನನು 3 ಪಿಶಾಚಿಗಳನ್ನು ಬೋಳೇಶಂಕರ ಮತ್ತವನ ಅಣ್ಣಂದಿರಲ್ಲಿ ವಿರಸ ಹುಟ್ಟಿಸಿ ಮೂವರನ್ನು ನರಕಕ್ಕೆ ಕರೆದು ತನ್ನಿ ಎಂದು ಹೇಳಿ ಕಳುಹಿಸಿದ್ದನು. ಆಗ ಪಿಶಾಚಿ 1 ಭೂಲೋಕಕ್ಕೆ ಬಂದು ಬೋಳೇಶಂಕರನ ಅಣ್ಣಂದಿರೇ ವಾಸಿ ಎನ್ನುತ್ತದೆ. ಕಾರಣ ಅವರು ಕೊಳೆತ ಬಲೆ ಹಾಕಿ ಎಳೆದರೂ ಬರುವಂಥವರು. ಪಿಶಾಚಿ 1 ಹೇಳುವಂತೆ ಅಣ್ಣಂದಿರು ತಲೆ ತುರಿಸಿಕೊಳ್ಳುವ ಮೊದಲೇ ಇವರು ವಶವಾಗಿದ್ದರು. ನನ್ನ ಅಣ್ಣಂದಿರು ಅವರ ಹಿಂದೆ ನಿಲ್ಲುವುದಷ್ಟೇ ತಡ. ಅವರು ಮೊದಲೇ ಬೆಟ್ಟದ ತುದಿಯಿಂದ ನೆಗೆದು ಬೀಳೋದಕ್ಕೆ ಹೇಗೆ ಚಡಪಡಿಸುತ್ತಿದ್ದರು. ಆದರೆ ಬೋಳೇಶಂಕರ ದಡ್ಡನಂತೆ ಕಾಣಿಸಿದರೂ ಮಹಾಮೇಧಾವಿ. ಆದ್ದರಿಂದ ಪಿಶಾಚಿಯು ಬೋಳೇಶಂಕರನ ಅಣ್ಣಂದಿರೇ ವಾಸಿ ಎನ್ನುತ್ತದೆ. ಪ್ರಶ್ನೆ 3. ಬೋಳೇಶಂಕರ ನಾಣ್ಯ ಮತ್ತು ಸೈನಿಕರನ್ನು ಪಡೆದ ಪ್ರಸಂಗವನ್ನು ವಿವರಿಸಿ. ಉತ್ತರ: ಪಿಶಾಚಿ 2 ಪಿಶಾಚಿ 3ಕ್ಕೆ ಬೋಳೇಶಂಕರ ಸುಲಭವಾಗಿ ಬಲೆಗೆ ಬೀಳುವವನಲ್ಲ ಎಂದು ತಿಳಿದಿತ್ತು. ಹಾಗಾಗಿ ಅವುಗಳು ಒಂದು ಒಳ್ಳೆಯ ಯೋಜನೆಯನ್ನು ಹಾಕಲು ಮುಂದಾಗುತ್ತವೆ. ಆ ಯೋಜನೆ ಏನೆಂದರೆ ರಾಜಕುಮಾರಿಗೆ ಹೊಟ್ಟೆ ನೋವನ್ನು ಭರಿಸಿ ಆಕೆಯ ನೋವನ್ನು ಶಮನಗೊಳಿಸಲು ಬೋಳೇಶಂಕರನನ್ನು ಕಳುಹಿಸುವಂತೆ ಮಾಡಿ ತನ್ಮೂಲಕವಾಗಿ ಆತನಿಂದ ನೋವನ್ನು ವಾಸಿ ಮಾಡಲು ಸಾಧ್ಯವಾಗದಂತೆ ಮಾಡಿ ಆ ಮೂಲಕ ಆತನ ಕತ್ತನ್ನು ಕತ್ತರಿಸಬೇಕು ಎಂಬುದು. ಅದರಂತೆ ಪಿಶಾಚಿ 2 ಮುದುಕಿ ವೇಷದಲ್ಲಿ ಹೊಟ್ಟೆ ನೋವಿನ ನಾಟಕವಾಡಿ ಬೋಳೇಶಂಕರನ ಎದುರು ಕಾಣಿಸಿಕೊಳ್ಳುತ್ತದೆ. ಆಗ ಬೋಳೇಶಂಕರ ಶಿವ ನಿನಗೆ ಒಳ್ಳೆಯದು ಮಾಡಲಿ ಎಂದು ತನ್ನ ಬಳಿ ಇದ್ದ ಬೇರನ್ನು ಕೊಡುತ್ತಾನೆ. ಶಿವನ ಹೆಸರು ಹೇಳಿದ ಕೂಡಲೇ ಅದು ತನ್ನ ಮೂಲ ರೂಪಕ್ಕೆ ಬರುತ್ತದೆ. ಅಲ್ಲದೆ ಆತನಿಂದ ತಪ್ಪಿಸಿಕೊಳ್ಳುವ ಸಲುವಾಗಿ ಆತ ಏನು ಹೇಳಿದರೂ ಅದನ್ನು ತಾನು ನಡೆಸಿಕೊಡುತ್ತೇನೆ ಎಂದು ಹೇಳುತ್ತದೆ. ಆಗ ಬೋಳೇಶಂಕರ ಅದರ ಮಾತಿನಂತೆ ಧಾನ್ಯದಿಂದ ಚಿನ್ನದ ನಾಣ್ಯ ಪಡೆದುಕೊಂಡು ಶಿವನ ಹೆಸರು ಹೇಳುವ ಮೂಲಕ ಅದನ್ನು ನಾಶಪಡಿಸುತ್ತಾನೆ. ಇತ್ತ ರಾಜಕುಮಾರಿ ವಿಪರೀತವಾದ ಹೊಟ್ಟೆ ನೋವಿನಿಂದ ಬೊಬ್ಬೆ ಹೊಡೆಯುತ್ತಾಳೆ. ಆಕೆಯ ನೋವಿನ ತೀವ್ರತೆಯನ್ನು ಗಮನಿಸಿದ ರಾಜನು ರಾಜಕುಮಾರಿಯ ನೋವನ್ನು ವಾಸಿ ಮಾಡಿದವರಿಗೆ ಇಡೀ ರಾಜ್ಯ ಮತ್ತು ರಾಜಕುಮಾರಿಯನ್ನು ಮದುವೆ ಮಾಡಿ ಕೊಡುವುದಾಗಿ ಡಂಗುರ ಸಾರಿಸುವಂತೆ ಹೇಳುತ್ತಾನೆ. ಅಷ್ಟರಲ್ಲಿ ಬೋಳೇಶಂಕರ ಬಂದವನು ತಾನು ರಾಜಕುಮಾರಿಗೆ ಮದ್ದು ಕೊಡುವುದಾಗಿ ಹೇಳುತ್ತಾನೆ. ರಾಜನ ಅನುಮತಿಯ ಮೇರೆಗೆ ಆಕೆಗೆ ಆ ಬೇರನ್ನು ಕೊಟ್ಟು ಶಿವ ನಿಮಗೆ ಒಳ್ಳೆಯದು ಮಾಡಲಿ ಎನ್ನುತ್ತಾನೆ. ಶಿವನ ಹೆಸರನ್ನು ಹೇಳುತ್ತಿದ್ದಂತೆ ಪಿಶಾಚಿ 3 ಪ್ರತ್ಯಕ್ಷವಾಗಿ ನಿಲ್ಲುತ್ತದೆ. ಬೋಳೇಶಂಕರನಿಂದ ತಪ್ಪಿಸಿಕೊಳ್ಳುವ ಸಲುವಾಗಿ ಆತ ಹೇಳಿದ್ದನ್ನು ಮಾಡುವುದಾಗಿ ಹೇಳುತ್ತದೆ. ಕೊನೆಗೆ ಬೋಳೇಶಂಕರ ಏನು ಮಾಡಬಲ್ಲೆ ಎಂದಾಗ ಸಿಪಾಯಿಗಳನ್ನು ಮಾಡಬಲ್ಲೆ ಎನ್ನುತ್ತದೆ. ಹುಲ್ಲಿನ ಹೊರೆಯನ್ನು ತರಿಸುವಂತೆ ಹೇಳಿ ಮಂತ್ರದಿಂದ ಸಿಪಾಯಿಗಳನ್ನು ಮಾಡುತ್ತದೆ. ಕೊನೆಗೆ ತಾನು ಹೊರಡುವುದಾಗಿ ಹೇಳಿದಾಗ ಆಯ್ತು ಹೊರಡು ಎಂದು ಹೇಳಿ ಶಿವನ ಹೆಸರನ್ನು ನೆನೆದು ಅದನ್ನು ನಾಶಪಡಿಸುತ್ತಾನೆ. ಹೀಗೆ ಬೋಳೇಶಂಕರ ನಾಣ್ಯ ಮತ್ತು ಧಾನ್ಯವನ್ನು ಪಡೆಯುತ್ತಾನೆ. ಪ್ರಶ್ನೆ 4. ರಾಜಕುಮಾರಿಯ ಹೊಟ್ಟೆ ನೋವು ಪ್ರಸಂಗದಿಂದ ಬೋಳೇಶಂಕರ ರಾಜನಾದ ಕಥೆಯನ್ನು ತಿಳಿಸಿ. ಉತ್ತರ: ಪಿಶಾಚಿ 3 ರಾಜಕುಮಾರಿಯ ಹೊಟ್ಟೆಯೊಳಗೆ ಸೇರಿದ್ದರಿಂದ ಆಕೆಗೆ ತೀವ್ರವಾದ ಹೊಟ್ಟೆ ನೋವು ಕಾಣಿಸಿಕೊಳ್ಳುತ್ತದೆ. ಆಕೆಯ ನೋವಿನ ತೀವ್ರತೆಯನ್ನು ಗಮನಿಸಿದ ರಾಜನು ಮಂತ್ರಿಯನ್ನು ಕರೆದು ಯಾರೋ ರಾಜಕುಮಾರಿಯ ಹೊಟ್ಟೆ ನೋವನ್ನು ಪರಿಹರಿಸುವರೋ ಅವರಿಗೆ ಇಡೀ ರಾಜ್ಯ ಹಾಗೂ ರಾಜಕುಮಾರಿಯನ್ನು ಮದುವೆ ಮಾಡಿಕೊಡುತ್ತೇನೆ ಅಂತ ಡಂಗುರ ಸಾರಲು ಹೇಳುತ್ತಾನೆ. ಅಷ್ಟರಲ್ಲಿ ಸೇವಕನು ಬಂದು ಬೆಪ್ತ ಕಡಿ ಬೋಳೇಶಂಕರ ಬಂದವನೇ, ಅವನ ಹತ್ತಿರ
ಮದ್ದಿದೆ ಎಂದು ಹೇಳುವನು. ಮಂತ್ರಿ ಅದಕ್ಕೆ ಒಪ್ಪುವುದಿಲ್ಲ. ಆದರೆ ರಾಜನು ಬೋಳೇಶಂಕರನಲ್ಲಿ ಮದ್ದು ಕೊಡುವಂತೆ ಹೇಳುತ್ತಾನೆ. ಬೋಳೇಶಂಕರನು ರಾಜಕುಮಾರಿಗೆ ಬೇರನ್ನು ಬಾಯಿಯಲ್ಲಿಟ್ಟುಕೊಳ್ಳಲು ಹೇಳಿ ಜಗಿದು ನುಂಗಬೇಕು ಎನ್ನುತ್ತಾ, ಶಿವ ನಿಮಗೆ ಒಳ್ಳೆಯದು ಮಾಡಲಿ ಎನ್ನುತ್ತಾನೆ. ಆಗ ಅಡಗಿಕೊಂಡಿದ್ದ ಪಿಶಾಚಿಯು ಹೊರಗೆ ಬಂದು ಬೋಳೇಶಂಕರ ಅದನ್ನು ನಾಶ ಮಾಡುತ್ತಾನೆ. ಹೀಗೆ ರಾಜಕುಮಾರಿಗೆ ಕಾಣಿಸಿಕೊಂಡ ಹೊಟ್ಟೆ ನೋವು ವಾಸಿಯಾಗಿ ಬೋಳೇಶಂಕರನಿಗೆ ರಾಜ ತನ್ನ ಮಗಳನ್ನು ಮದುವೆ ಮಾಡಿಕೊಡುತ್ತಾನೆ. ಪ್ರಶ್ನೆ 5. ತನ್ನ ಕನಸನ್ನು ಕುರಿತು ಬೋಳೇಶಂಕರ ಮಂತ್ರಿಗೆ ಹೇಳಿದ್ದೇನು? ಉತ್ತರ: ರಾಜನು ತನ್ನ ಮಗಳನ್ನು ಬೋಳೇಶಂಕರನಿಗೆ ಮದುವೆ ಮಾಡಿಕೊಡಲು ಮಂತ್ರಿಯನ್ನು ಆತನ ಬಳಿಗೆ ಕಳುಹಿಸಿಕೊಡುತ್ತಾನೆ. ಆಗ ಮಂತ್ರಿ ಬೋಳೇಶಂಕರನ ಹತ್ತಿರ ಬಂದು ರಾಜ ತನ್ನನ್ನು ಕಳುಹಿಸಿರುವ ಕಾರಣವನ್ನು ಹೇಳುತ್ತಾನೆ. ಆಗ ಬೋಳೇಶಂಕರ ತನ್ನ ನಿಲುವಿನ ಕುರಿತು ಹೀಗೆ ಹೇಳುತ್ತಾನೆ: ಇದು ಏಕಪಕ್ಷೀಯ ನಿರ್ಧಾರ. ಇದಕ್ಕೆ ನನ್ನ ಅನುಮತಿಯೂ ಬೇಕಲ್ಲವೇ? ಹರಿಯುವ ನದಿಯನ್ನು ಬಂಧಿಸಲು ಸಾಧ್ಯವಿಲ್ಲ. ಬಂಧಿಸಿದರೆ ನೀರಿಗೆ ಅದರದೇ ಆದ ನಿಯಮಗಳಿವೆ. ಆಗ ಮಂತ್ರಿಯು ಆ ನಿಯಮಗಳು ಯಾವುವು ಎಂದು ತಿಳಿಯಬಹುದೋ ಎಂದಾಗ ಬೋಳೇಶಂಕರ ಪ್ರತಿಕ್ರಿಯಿಸುತ್ತಾ, ತಾನು ರಾಜನಾದರೆ ಸೈನ್ಯ ಇರುವುದಿಲ್ಲ, ತೆರಿಗೆ ನಾಣ್ಯಗಳು ಇರುವುದಿಲ್ಲ, ರಾಜ ರಾಣಿಯರಿಂದ ಹಿಡಿದು ಎಲ್ಲರೂ ದುಡಿದು ತಿನ್ನಬೇಕು. ದುಡಿಯದೆ ತಿಂದು ಬದುಕುವವರಿಗೆ ಇಲ್ಲಿ ಅವಕಾಶಗಳೇ ಇಲ್ಲ. ಅದೇನಿದ್ದರೂ ದುಡಿದವರು, ಮುದುಕರು, ಮಕ್ಕಳು ಉಂಡಾದ ಮೇಲೆ ಸೋಮಾರಿಗಳಿಗೆ ಊಟ. ಅನ್ಯರ ದಾಳಿಗಳಿಂದ ಪ್ರಜೆಗಳಿಗೆ ರಕ್ಷಣೆ ಬೇಡವೇ ಎನ್ನುವ ಮಂತ್ರಿಯ ಪ್ರಶ್ನೆಗೆ ಬೋಳೇಶಂಕರನು, ಬಂದವರು ಏನು ಕೊಳ್ಳೆ ಹೊಡೆಯುತ್ತಾರೆ? ಏನಾದರೂ ಸಂಗ್ರಹಿಸಿದ್ದರಲ್ಲವೇ ವಿನಿಮಯ. ಕೆಲಸದಿಂದಾದರೆ ನಾಣ್ಯದ ಅಗತ್ಯವಿಲ್ಲ. ನಾಣ್ಯ ಇಲ್ಲ ಎಂದಾದರೆ ಸಂಗ್ರಹ ಬೇಕಿಲ್ಲ. ಕಾನೂನು ಅದರ ರಕ್ಷಣೆಯ ಬಗ್ಗೆ ಹೇಗೆ ಎನ್ನುವ ಮಂತ್ರಿಯ ಪ್ರಶ್ನೆಗೆ ಬೋಳೇಶಂಕರನು, ದಾರಿ ತಪ್ಪಿದವರಿಗೆ ಗಾದೆ ಬಲ್ಲವರು ಬುದ್ಧಿ ಹೇಳುತ್ತಾರೆ ಎಂದು ತನ್ನ ಕನಸಿನ ಬಗ್ಗೆ ತಿಳಿಸುತ್ತಾನೆ. ಪ್ರಶ್ನೆ 6. ಸೈನಿಕರು ಹಾಡಿದ ಸಿಟಿ ಹಾಡಿನ ಸಾರಾಂಶವೇನು? ಉತ್ತರ: ಸೈನಿಕರು ಹಾಡಿದ ಸಿಟಿ ಹಾಡಿನ ಸಾರಾಂಶವೆಂದರೆ, ಸಿಟಿಯಲ್ಲಿನ ಕಾರ್ಖಾನೆಗಳ ಹೊಗೆ ಬಾನಿನಲ್ಲಿ ತುಂಬಿಕೊಂಡಿದೆ. ವಾಹನಗಳ ಸೈರನ್ನಿನ ಶಬ್ದ ಕಿವಿಗಳ ತುಂಬ ತುಂಬಿದೆ. ಸಿಟಿಯ ಕೊಳಗೇರಿಯ ಕೊಚ್ಚೆಯಲ್ಲಿ ತೇಲಾಡಿದ ಮಕ್ಕಳು, ಆಲದ ಎಲೆಯ ಮೇಲೆ ಕ್ಯಾಲೆಂಡರ್ಗಳಲ್ಲಿ ಕೃಷ್ಣರ ಫೋಟೋಗಳು, ತಂಬೆಲರಿನ ತುಂಬ ಪೆಟ್ರೋಲಿನ ವಾಸನೆ, ವಾಹನಗಳ ಮುಖದಲ್ಲಿ ಹೊಸ ಥರದ ಚಿತ್ರಗಳು, ಹೂವಿನ ಕುಂಡಗಳು ಕಪ್ಪಾಗಿವೆ, ಲಾಲ್ಬಾಗ್ನ ತರುಲತೆಯಲ್ಲಿ ಅರಳಿರುವುವು ನೋವು. ಪ್ರಶ್ನೆ 7. ಸೈತಾನನು ತನ್ನ ಪರಿಚಯ ಮಾಡಿಕೊಂಡ ಬಗೆ ಹಾಗೂ ಬಂದಂತಹ ಕಾರಣವನ್ನು ತಿಳಿಸಿ. ಉತ್ತರ: ಸೈತಾನನು ಭಾಗವತನಿಗೆ, ಅಯ್ಯ, ಉರ್ವಿಯಲ್ಲಿ ಸರ್ವರಿಗೆ ಬಲುಗರ್ವ ಕೊಟ್ಟು ಅವರಿಗೆ ದುರ್ವ್ಯಸನವನ್ನಿಂಟಿಸಿ ನಿರ್ವಂಶ ಮಾಡುತ್ತಾ ಸೃಷ್ಟಿಯ ಹಾಳು ಮಾಡಿ ತುಷ್ಟಿಯ ಪಡುವಂಥ ಸುಳ್ಗೆ ಹಳಬ, ಸತ್ಯಕ್ಕೆ ಹೊಸಬನಾಗಿರುವಂತಹ ಬಗೆ ಬಗೆಯ ಭ್ರಮೆಗಳನ್ನು ಸೃಷ್ಟಿಸಿ ಸುಂದರ ಸುಳ್ಳುಗಳ ಸಾಗರದಲ್ಲಿ ಮಾನವರನ್ನು ಅದ್ಭುತ ಅವರ ನಾಶವನ್ನೇ ಜೀವನಾಧಾರ ಮಾಡಿಕೊಂಡಿರುವಂಥ ಧೀಮಂತ ನಾನು ಎಂದನು. ಶಿವಪುರದಲ್ಲಿ ಬೆಪ್ತಕ್ಕಡಿ ಬೋಳೇಶಂಕರ ಮತ್ತು ಅವನ ಸಹೋದರ ಇವರ ಮಧ್ಯೆ ವಿರಸ ತಂದು ಛಲದಿಂದ ಕಲಹವಾಡಿ ಪರಸ್ಪರ ಅವಗಡಿಸಿ ಅವಮಾನಿಸಿ ಕಿವಿ, ಮೂಗು, ಕಣ್ಣು, ಹಲ್ಲುಗಳ ಕಿತ್ತು ಆತ್ಮಗಳ ಕೊಳೆಯಾಗಿಸಿ ಸಾಯಿಸಲೆಂದು 3 ಪಿಶಾಚಿಗಳಿಗೆ ಆಜ್ಞೆ ನೀಡಿ ಕಳುಹಿಸಿದ್ದೇನೆ. ಆದರೆ ಏನೂ ಸುದ್ದಿ ತಿಳಿಯಲಿಲ್ಲ. ಆದ್ದರಿಂದ ನಾನೇ ಬಂದಿದ್ದೇನೆ ಎಂದು ಕಾರಣವನ್ನು ತಿಳಿಸಿದನು. ಪ್ರಶ್ನೆ 8. ಬೋಳೇಶಂಕರ ತನ್ನ ಅಣ್ಣಂದಿರಿಗೆ ಸಿಪಾಯಿ ಮತ್ತು ನಾಣ್ಯಗಳನ್ನು ಮಾಡಿಕೊಡಲು ಏಕೆ ನಿರಾಕರಿಸುತ್ತಾನೆ? ಉತ್ತರ: ಬೋಳೇಶಂಕರ ತನ್ನ ಅಣ್ಣಂದಿರಿಗೆ ಸಿಪಾಯಿ ಮತ್ತು ನಾಣ್ಯಗಳನ್ನು ಮಾಡಿಕೊಡಲು ನಿರಾಕರಿಸುತ್ತಾನೆ ಏಕೆಂದರೆ ಅಣ್ಣಂದಿರ ದೌರ್ಜನ್ಯವೇ ಕಾರಣ.
ಬೋಳೆಶಂಕರನು ತಾನು ಸರದಾರನಿಗೆ ಮಾಡಿಕೊಟ್ಟ ಸೈನಿಕರು ಹಾಡಿಕೊಂಡು ಸಾಲಾಗಿ ಕುಣಿಯುತ್ತಾರೆಂದು ತಿಳಿದಿದ್ದ. ಆದರೆ ಸರದಾರನ ಸೈನಿಕರು ಬೇರೆಯವರನ್ನು ಕೊಲ್ಲುತ್ತಿದ್ದರು. ಆತನ ಸೈನಿಕರಿಂದಾಗಿ ಎಷ್ಟೋ ಜನ ಮಕ್ಕಳು, ವಯಸ್ಸಾದವರು ಅನಾಥರಾಗಿದ್ದರು. ಇನ್ನೂ ಸಾವುಕಾರ ಡಬ್ಬುವಿನ ತೆರಿಗೆದಾರ ಸಹಿಸದೆ ಜನ ತನ್ನ ದನಕರುಗಳನ್ನು ಮಾರಿ ತೆರಿಗೆ ಕಟ್ಟಿ ಬೋಳೆಶಂಕರನ ರಾಜ್ಯಕ್ಕೆ ವಲಸೆ ಬರುತ್ತಿದ್ದರು. ಕಾರ್ಖಾನೆಗಳ ಹೊಗೆ ನುಂಗಲಾರದೆ ಜನ ಓಡಿ ಬರುತ್ತಿದ್ದರು. ಈ ಕಾರಣಕ್ಕಾಗಿ ಬೋಳೆಶಂಕರ ತನ್ನ ಅಣ್ಣಂದಿರಿಗೆ ಸಿಪಾಯಿ ನಾಣ್ಯಗಳನ್ನು ಮಾಡಿಕೊಡಲು ನಿರಾಕರಿಸುತ್ತಾನೆ. ಪ್ರಶ್ನೆ 9. ಯುದ್ಧ ಮಾಡಲು ಸೈನಿಕರು ಏಕೆ ನಿರಾಕರಿಸುತ್ತಾರೆ? ಉತ್ತರ: ಯುದ್ಧ ಮಾಡಲು ಸೈನಿಕರು ನಿರಾಕರಿಸುತ್ತಾರೆ ಏಕೆಂದರೆ ಬೋಳೆಶಂಕರನ ರಾಜ್ಯದಲ್ಲಿ ಸೈನಿಕರೇ ಇಲ್ಲ. ಜನರು ಇವರನ್ನು ಹಳೆಯ ಸ್ನೇಹಿತರಂತೆ ಮಾತನಾಡಿಸುತ್ತಾರೆ, ಪ್ರೀತಿಯಿಂದ ನೋಡ್ತಾರೆ, ಊಟ ತಿಂಡಿ ಕೊಡ್ತಾರೆ. ಹಿಂದೆ ಬೋಳೆಶಂಕರನ ಮೆರವಣಿಗೆಯಲ್ಲಿದ್ದವರು ನೀವಲ್ಲವೇ ಅಂತ ಗುರುತು ಹಿಡಿಯುತ್ತಾರೆ. ನಾವು ಜಗಳದ ಭಾಷೆ ಆಡಿದರೆ ಅವರು ಸ್ನೇಹದ ಭಾಷೆ ಆಡುತ್ತಾರೆ. ಇರುವೆಗೆ ಸಿಟ್ಟು ಬರಬಹುದು, ಆದರೆ ಆ ಜನರಿಗೆ ಸಿಟ್ಟಿಲ್ಲ. ಆದ್ದರಿಂದ ಯುದ್ಧ ಮಾಡಲು ಸೈತಾನನ ಸೈನಿಕರು ನಿರಾಕರಿಸಿದರು. ಪ್ರಶ್ನೆ 10. ಸೈನಿಕರು ಏನೇನನ್ನು ನಾಶ ಮಾಡಿದರು ಎಂದು ಶಿವಪುರದ ಜನರು ಹೇಳುತ್ತಾರೆ? ಉತ್ತರ: ಸೈನಿಕರು ಶಿವಪುರದ ಮನೆಗಳಿಗೆ ಬೆಂಕಿ ಹಚ್ಚಿ ನಾಶ ಮಾಡುತ್ತಿದ್ದರು. ದನ ಕರುಗಳನ್ನು ಕಡಿದು ಕಡಿದು ಚೆಲ್ಲುತ್ತಿದ್ದರು. ಎಳನೀರು ಕುಡಿದು ಮರವನ್ನು ಕಡಿದು ನಾಶ ಮಾಡುತ್ತಿದ್ದಾರೆ. ಏಕೆ ಎಂದು ಕೇಳಿದರೆ ಅವರು ಗೊತ್ತಿದ್ದರೆ ಹೇಳುತ್ತಿರಲಿಲ್ಲವೇನಯ್ಯ ಎಂದು ಹೇಳಿ ಶಿವಪುರದಲ್ಲಿ ನಾಶ ಮಾಡುತ್ತಿರುವುದನ್ನು ಜನರು ಹೇಳುತ್ತಿದ್ದರು. ಪ್ರಶ್ನೆ 11. ಚಿನ್ನ ತೆಗೆದುಕೊಂಡು ಅನ್ನ ಕೊಡಿ ಎಂದ ಸೈತಾನನಿಗೆ ಶಿವಪುರದ ಜನರು ಹೇಗೆ ಪ್ರತಿಕ್ರಿಯಿಸಿದರು? ಉತ್ತರ: ಚಿನ್ನ ತೆಗೆದುಕೊಂಡು ಅನ್ನ ಕೊಡಿ ಎಂದ ಸೈತಾನನಿಗೆ ಶಿವಪುರದ ಜನರು ಹೀಗೆ ಪ್ರತಿಕ್ರಿಯಿಸಿದರು: ಚಿನ್ನ ತಗೊಂಡು ಅನ್ನ ಕೊಡೋದು ಹೇಗೆ ಸಾಧ್ಯ? ತೋರಿಸಿ ನೋಡೋಣ. ನಮ್ಮ ರಾಜರು ಮಕ್ಕಳು ಮನರಂಜನೆಗೆ ಆಗಾಗ ಧಾನ್ಯದಿಂದ ಮಾಡುತ್ತಾರಲ್ಲ, ಅವೇ ಅಲ್ಲವೇ ಇವು? ಹೌದು, ನನ್ನ ಮನೆಯಲ್ಲಿ ಮಕ್ಕಳು ಆಡಿಬಿಟ್ಟ ನಾಣ್ಯಗಳೇ ಬೊಗಸೆ ತುಂಬ ಇವೆ. ಇವನ್ನ ಇಟ್ಕೊಂಡು ಆಡೋದಕ್ಕೆ ನನಗೆ ಸಣ್ಮಕ್ಕಳೇ ಇಲ್ಲ. ನನ್ನ ಹತ್ತಿರ ಇಂತಹ ನಾಣ್ಯ 3 ಇವೆ ಎಂದೆಲ್ಲ ಊರಿನ ಜನರು ಸೈತಾನನಿಗೆ ಪ್ರತಿಕ್ರಿಯಿಸಿದರು. ಪ್ರಶ್ನೆ 12. ತಲೆಯಿಂದ ಕೆಲಸ ಮಾಡಬೇಕೆಂಬ ಸೈತಾನನ ಭಾಷಣದ ಸ್ವಾರಸ್ಯವನ್ನು ವಿವರಿಸಿರಿ. ಉತ್ತರ: ಸೈತಾನನು, ಬೆಪ್ತಕಡಿ ಬಂಧುಗಳೇ, ನೀವು ನಗರದ ಸುಖಗಳಿಂದ ಸೂರೆ ಮಾಡುವ ಸಿಟಿಯ ಕಟ್ಟಬಹುದು. ಶ್ರಮ ವಿನಿಯೋಗಿಸುವುದು ಅಂದರೆ ನಾಗರಿಕತೆಯನ್ನು ಆದಿಮ ಸ್ಥಿತಿಗೆ ಒಯ್ಯೋದು. ಬಂಧುಗಳೇ, ಚರಿತ್ರೆ ಮುಂದೆ ಮುಂದೆ ಹೋಗುತ್ತದೆ, ಹಿಂದೆ ಹಿಂದಲ್ಲ. ನಿಮ್ಮ ರಾಜನಿಗೆ ತಲೆ ಇಲ್ಲವಾದುದರಿಂದ ಇವೆಲ್ಲ ಮಾತು ತಿಳಿಯುವುದಿಲ್ಲ. ನೀವು ಜಾಣರಾಗಬೇಕು ಎಂದು ಹೇಳುವನು. ಪ್ರಶ್ನೆ 13. ಶ್ರಮಜೀವನ ಹಾಗೂ ಸರಳ ಬದುಕನ್ನು ರೂಢಿಸಿಕೊಂಡವರಿಗೆ ಪಿಶಾಚಿಗಳು ಏನು ಮಾಡಲಾರವು ಎಂಬುದು ನಾಟಕದಲ್ಲಿ ಹೇಗೆ ಮೂಡಿಬಂದಿದೆ? ಉತ್ತರ: ಬೋಳೆಶಂಕರ ಸೈತಾನನ ಬಲೆಗೆ ಬೀಳುವುದಿಲ್ಲ. ಅವರ ಅಣ್ಣಂದಿರು ಬೀಳುವರು. ಕಾರಣ, ಅವರಿಗೆ ಧನದ, ರಾಜ್ಯದ ಮೋಹವಿತ್ತು. ಆದರೆ ಬೋಳೆಶಂಕರನು ನಿಸ್ವಾರ್ಥಿ, ಶ್ರಮಜೀವಿ, ನೇರ ನುಡಿಯುವವನು. ಆದ್ದರಿಂದ ಪಿಶಾಚಿಗಳು ಜನರ ದೌರ್ಬಲ್ಯಗಳನ್ನು ಅರಿತು ಆಕ್ರಮಿಸಿಕೊಳ್ಳುತ್ತದೆ. ಆದರೆ ಸದಾ ಶ್ರಮಜೀವಿಗಳಿಗೆ, ದೌರ್ಬಲ್ಯಗಳಿಲ್ಲದಿರುವ ಜನರಿಗೆ ಯಾರೂ ಮೋಸ ಮಾಡಲು ಸಾಧ್ಯವಿಲ್ಲ ಎಂಬುದು ಈ ನಾಟಕದಲ್ಲಿ ಕಂಡುಬರುತ್ತದೆ. ಪ್ರಶ್ನೆ 14. ಹಸಿರೇ ಉಸಿರು ಎಂಬುದನ್ನು ಬೋಳೆಶಂಕರನ ಪಾತ್ರದ ಮೂಲಕ ನಾಟಕಕಾರರು ಹೇಗೆ ಸ್ಪಷ್ಟಪಡಿಸಿದ್ದಾರೆ ವಿಮರ್ಶಿಸಿ. ಉತ್ತರ: ಬೋಳೆಶಂಕರನು ನಿಸ್ವಾರ್ಥಿ, ಶ್ರಮಜೀವಿ, ನೇರ ನಡೆಯುವನು. ಬೋಳೆಶಂಕರನು ಕೋಡಂಗಿಗೆ ಹಸಿರನ್ನು ತೋರಿಸಿ ಹಸಿರನ್ನು ಪ್ರೀತಿಸಬೇಕಾದರೆ ನೀವು ಪುಸ್ತಕದ ಭಾಷೆಯಲ್ಲಿ
ಸಮರ್ಥಿಸಿಕೊಳ್ಳಬೇಕಾಗಿಲ್ಲ. ಅಂತಃಕರಣ ತೆರೆದರೆ ಸಾಕು. ಅದು ಒಳಗೆ ಪ್ರವೇಶಿಸಿ ಒಳಗಿನ ಕೊಳೆ ತೊಳೆದು ಹೃದಯವನ್ನು ಪರಿಶುದ್ಧ ಸ್ವಚ್ಛವಾದ ಕೊಳದ ಥರ ಮಾಡುತ್ತದೆ. ಅಯ್ಯ ಕೋಡಂಗಿ, ಹಸಿರು ಸಾಮ್ರಾಜ್ಯದ ನಮ್ರ ಪ್ರಜೆ ಕಾಣಯ್ಯ ನಾನು ಎನ್ನುವುದರ ಮೂಲಕ ಬೋಳೇಶಂಕರನ ಪಾತ್ರದ ಮೂಲಕ ನಾಟಕಕಾರರು ಸ್ಪಷ್ಟಪಡಿಸಿದ್ದಾರೆ. ಮಕ್ಕಳ, ಇಲ್ಲಿಗೆ ಪ್ರಥಮ PUC ಕನ್ನಡದಲ್ಲಿ ಬೋಳೇಶಂಕರ ಅನ್ನೋ ನಾಟಕದ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋನ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.